ಒಪ್ಕೆನಾ ಅಂತ ಇವಾಗ್ಲೇ ಕೇಳ್ಬಿಡು. ಮನು, ಮಾತಾಡಿದ್ದಾಯ್ತಪ್ಪ. ಹುಡುಗಿ ಇಷ್ಟ ಆದ್ಲಾ? ಎಲ್ಲರೂ ಮುಂದೆ ಹೇಳೋದಕ್ಕೆ ಸಂಕೋಚ ಆಗ್ತಿದೆಯೇನೋ. ಪರವಾಗಿಲ್ಲ, ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ. ನಮ್ಗೇನು ಅಭ್ಯಂತರ ಇಲ್ಲ. ನಂದೇನೂ ಇಲ್ಲ. ಅಮ್ಮ ಏನು ಹೇಳ್ತಾರೋ ಅದೇ ಫೈನಲ್. ಎಷ್ಟು ವಿನಯ ಅಲ್ವಾ? ಅಷ್ಟಿಲ್ರಿ ಹೇಳ್ತಾರ, ವಿದ್ಯೆನೇ ವಿನಯನೇ ಭೂಷಣ ಅಂತ. ರಾಣಿ, ನಿನ್ನ ಅಭಿಪ್ರಾಯ ಏನಮ್ಮ? ಚಿಕ್ಕಪ್ಪಂಗೆ ನಮ್ಮ ಚಿಕ್ಕಮ್ಮ ತುಂಬಾ ಇಷ್ಟ ಆಗಿದ್ದಾಳೆ. ಅರೆ, ಪಾಪುನ ಚಿಕ್ಕಮ್ಮಂದ ಆಯ್ತಲ್ಲ. ನಮ್ಮ ಮಗಂಗೆ ಇಷ್ಟ ಆದ್ಮೇಲೆ ನಮಗೂ ಇಷ್ಟನೇ. ಅವ್ವ ಮಕ್ಕಳವ್ವ, ಮನ್ಸಿಗೆ ಈಗ ಸಮಾಧಾನ ಆಯ್ತು. ಕೊನೆಗೂ ಒಪ್ಪೋ ಹಾಗೆ ಮಾಡೇ ಬಿಟ್ರಲ್ಲ. ಈ ಹೆಣ್ಮಗು ಇನ್ನೇನೇನು ಅನುಭವಿಸ್ಬೇಕಪ್ಪ. ಇನ್ನೇನ್ ಮತ್ತೆ ಎಲ್ರು ಒಪ್ಕೊಂಡ್ಮೇಲೆ ಚಾಪಾಡೆ ಹೊಡ್ರಿ. ಅರೆ, ಗೋಡೆ ಮೇಡನ್ನು ಚಪ್ಪಾಳೆ ಹೊಡಿತಿದ್ದಾರೆ. ಇದೆ ಅಲ್ವಾ ಶುಭ ಸೂಚನೆ. ಇಲ್ಲಿ ಒಂದು ಚಪ್ಪಾಳೆ ಹೊಡೆದ್ರೆ ಅಲ್ಲಿ ಪರ್ಸುಗೆ ಚಪ್ಪಲಿ ಹೊಡಿತಾರೆ. ಮುಗೀತು ಪರ್ಸು ಕತೆ. ಸರಿ, ಹಾಗಾದ್ರೆ ಆದಷ್ಟು ಬೇಗ ನಮ್ಮ ಶಾಸ್ತ್ರಿಗಳ ಜೊತೆ ಮಾತಾಡಿ ಮುಂದಿನ ಕಾರ್ಯದ ಬಗ್ಗೆ ಹೇಳಿ ಕಳಿಸ್ತೀವಿ. ಆಗ್ಲಮ್ಮ, ಮಾತುಕತೆನ ಇವತ್ತು ಹಿಡ್ಕೋಬೋದಿತ್ತು. ಆದ್ರೆ ನಮ್ಮ ಮಾವರು ಊರ್ನಲ್ಲಿಲ್ಲ.